ಈ ಒಂದು RSS ಪಥಸಂಚಲನ 1ನೇ ತಾರೀಕಿದೆ, ಯಾವ ರೀತಿ ಚರ್ಚೆ ಆಗಿರುವಂಥದ್ದು ಅನ್ನುವಂಥದ್ದು? ನೋಡಿ, ಈಗಾಗಲೇ ರಾಜ್ಯದಲ್ಲಿ RSS ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಹಲವಾರು ಕಟ್ಟಪ್ಪಣೆಗಳನ್ನು ಮಾಡ್ತಾ ಇದೆ. ಈಗಾಗಲೇ ನಮ್ಮ ರಾಯಚೂರಿನಲ್ಲಿ ನಾವು ಇವತ್ತು ಅದರ ಬಗ್ಗೆ ಬೈಠಕನ್ನು ಮಾಡಿದ್ದೇವೆ. ಇಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು, ನಾವು ನಗರ ಅಲಂಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕಟ್ಟಪ್ಪಣೆಗಳನ್ನು ಇವತ್ತು ರಾಜ್ಯ ಸರ್ಕಾರ ವಿಧಿಸಿದೆ. ಇವತ್ತು ಕೂಡ ಇಲ್ಲಿ ಪಾಲಿಕೆಯಲ್ಲಿ ನಾವು ಪರ್ಮಿಷನ್ ತೆಗೆದುಕೊಂಡು ಇವತ್ತು ಯಾವುದೇ ಪಕ್ಷ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಇವತ್ತು ಎಲ್ಲರೂ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡೋದು ಸಾರ್ವಜನಿಕ ವೇದಿಕೆಯಲ್ಲಿ, ಸಾರ್ವಜನಿಕ ಜಾಗದಲ್ಲಿನೇ. ಈಗ ಹಾಗೆ ನಾಳೆ 1ನೇ ತಾರೀಕು ಬೃಹತ್ ಪ್ರಮಾಣದಲ್ಲಿ ಏನು ಈ RSS ಬಗ್ಗೆ ಏನು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳೇನದಾವ ಅದರನ್ನು ಮೀರಿ ನಾವು ಯಾವುದೇ ಅವರ ಒಂದು ಕಟ್ಟಪ್ಪಣೆಗಳು ಮೀರಬಾರದು ಅನ್ನೋ ಉದ್ದೇಶದಿಂದ ಒಂದು ವಿಸ್ತೃತವಾಗಿರ್ತಕ್ಕಂಥ ಬೈಠಕು ನಡೆದಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ರಾಯಚೂರಿನಲ್ಲಿ 1ನೇ ತಾರೀಕು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪಥಸಂಚಲನ ನಡೆಯಲಿದೆ. ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಜಿಲ್ಲೆಯ ಎಲ್ಲ ನಾನು ಸ್ವಯಂ ಸೇವಕರಲ್ಲಿ ಮನವಿಯನ್ನು ಮಾಡ್ಕೋತೀನಿ. ಈಗ RSS ಕಲಬುರಗಿಯಲ್ಲಿ ಸಾಮಾನ್ಯವಾಗಿ ಎಲ್ಲೊಂದು ಕಡೆ ಆಕ್ರೋಶಕ್ಕೆ ಆಗಿತ್ತು. ಈ ನಿಟ್ಟಿನಲ್ಲಿ ಯಾವ ರೀತಿ ನೀವು ಮುಂಜಾಗ್ರತೆ ವಹಿಸ್ತೀರಿ ಅನ್ನುವಂಥದ್ದು? ನೋಡಿ, ಈಗ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಅವರ ಏನು ರೂಲ್ಸ್ಗಳಿದಾವೆ, ಅವ್ರ ರೂಲ್ಸ್ ಪ್ರಕಾರನೇ ನಾವು ಮಾಡಿಬಿಡ್ತೀವಿ. ಬಟ್ ಆದರೆ ನಾವು ಮಾತ್ರ ಯಾವುದೇ ರೂಲ್ಸ್ ಬ್ರೇಕ್ ಆಗದ ಹಾಗೆ, ನಾವು ಹಾಕಿದಂಥ ಬ್ಯಾನರ್ಗಳು ತೆರವುಗೊಳಿಸದ ರೀತಿಯಲ್ಲಿ ನಾವು ರಾಯಚೂರಿನಲ್ಲಿ ಅತ್ಯಂತ ನೀಟಾಗಿ ಅದನ್ನು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಈಗ ಸರ್ಕಾರ RSS ಚಟುವಟಿಕೆ ಆಗಿರ್ಬೋದು, ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳ ಚಟುವಟಿಕೆ ಏನು ಸರ್ಕಾರಿ ಜಾಗದಲ್ಲಿ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಏನು ಆದೇಶ ಹೊರಡಿಸಿದೆ, ಆ ಸಂಬಂಧಪಟ್ಟ ಯಾವ ರೀತಿ ಚರ್ಚೆ ಆಯಿತು ಅನ್ನೋಂಥದ್ದು ಪ್ರಮುಖವಾಗಿ? ನೋಡಿ, ಸರ್ಕಾರಿ ಜಾಗಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳು BJP, ಕಾಂಗ್ರೆಸ್, JDS ಎಲ್ಲರೂ ಕೂಡ ಇಲ್ಲೇ ಸಭೆ ಸಮಾರಂಭಗಳನ್ನು ಮಾಡೋದು ವಾಡಿಕೆ. ಆದರೆ ಎಲ್ಲವೂ ಹಿಂದೆ ಕೂಡ ಪೂರ್ವಾನುಮತಿ ಇಲ್ಲದೆ ಯಾವುದೇ ಶಾಲಾ ಕಾಲೇಜುಗಳ ಆವರಣದಲ್ಲಿರ್ಬೋದು, ಸಾರ್ವಜನಿಕ ಕ್ರೀಡಾಂಗಣದಲ್ಲಿರ್ಬೋದು, ಎಲ್ಲೂ ಕೂಡ ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗಾಗಿ ಪೂರ್ವಾನುಮತಿ ಇಲ್ಲದೆ ಯಾರೂ ಕಾರ್ಯಕ್ರಮಗಳನ್ನು ಹಿಂದೇನೂ ಮಾಡಿಲ್ಲ, ಮುಂದೇನೂ ಮಾಡೋದು ಅದೇನು ನಮಗೇನು ಹೊಸದಂತ ಅನಿಸಿಲ್ಲ. ಇದು ಜಿಲ್ಲಾಧ್ಯಕ್ಷರು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಯಾವ ರೀತಿ ಸರ್ಕಾರ ಮಾರ್ಗಸೂಚಿಯನ್ನು ಮಾಡಿದೆ, ಅದಕ್ಕೆ ತಕ್ಕಂತೆ ಯಾವ ರೀತಿ ಕಾನೂನು ಅಡಿಯಲ್ಲಿ ನಾವು ಆ ಪಥಸಂಚಲನ ಮಾಡಬೇಕು, ಆ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ತಮ್ಮ ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ದೀವಿ ಅನ್ನೋ ವಿಚಾರನ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.